ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನರೇಂದ್ರ ಮೋದಿ ಐತಿಹಾಸಿಕ ಮಸೂದೆಗಿಂದು ಅಗ್ನಿ ಪರೀಕ್ಷೆ, ಮಹಿಳಾ ಮೀಸಲು, ಡಿಲಿಮಿಟೇಷನ್ ವಿಧೇಯಕ ಮಂಡನೆ ಆಗೋ ಅಂತ ಇದೆ. ಮಸೂದೆ ಅಂಗೀಕರಿಸಲು ಸರಳ ಬದಲು 3/2 ಬಹುಮತ ಬೇಕು. ಸರಳ ಬಹುಮತ 272 ಮತಗಳು ಬೇಕಾಗಿದೆ. ಅದರ ಬದಲಾಗಿ 360 ಮತಗಳು ಬೇಕು. 3/2 ಬಹುಮತ ಬೇಕಾಗಿದೆ. 543 ಸದಸ್ಯ ಬಲದ ಪೈಕಿ ಎನ್ಡಿಎ ಕೂಟಕ್ಕೆ 293 ಸದಸ್ಯರ ಬಲ ಇದೆ. ಇಂಡಿಯಾ ಕೂಟಕ್ಕೆ ಇರೋ ಅಂಥ ಸದಸ್ಯರ ಬಲ 233. 7 ಪಕ್ಷೇತರು, 7 ಜನ YSRP ಸದಸ್ಯರು, MIMನ ಸದಸ್ಯರು ಇದ್ದಾರೆ. ಅಂಗೀಕಾರಕ್ಕೆ ಬೇಕಿದೆ 2 ದೊಡ್ಡ ಪಕ್ಷಗಳ ಸಂಸದರ ಬೆಂಬಲ. 3/2 ಬಹುಮತಕ್ಕೆ ಸರ್ಕಾರದ ತಂತ್ರ ಏನು ಎಂಬ ಕುತೂಹಲ ಈಗ ಮೂಡಿದೆ. ವಿಧೇಯಕ ಮಂಡನೆ ಕುರಿತು ಇಂದು ಸಂಜೆ 4 ಗಂಟೆಗೆ ಮತದಾನ ಕೂಡ ಆಗುವಂಥದ್ದಿದೆ. ಇನ್ನು ಐತಿಹಾಸಿಕ ಮಸೂದೆಗೆ ಅಗ್ನಿ ಪರೀಕ್ಷೆ ಯಾವ ರೀತಿ ಅನ್ನೋದು ನೋಡೋದಾದ್ರೆ, ಸಂವಿಧಾನ ತಿದ್ದುಪಡಿ ಅಂಶ ಹಿನ್ನೆಲೆ ಸರಳ ಬದಲು 3/2 ಬಹುಮತ ಬೇಕಾಗುತ್ತೆ. 543 ಸದಸ್ಯರ ಬಲದ ಪೈಕಿ ಎನ್ಡಿಎ ಕೂಟಕ್ಕೆ ಇರೋದು ಕೇವಲ 293 ಸದಸ್ಯರ ಬಲ. 233 ಇಂಡಿಯಾ, 7 ಪಕ್ಷೇತರರು, 7 ಜನ YSRP, MIMನ 7 ಸದಸ್ಯರು ಇದ್ದಾರೆ. ವಿಧೇಯಕ ಅಂಗೀಕಾರಕ್ಕೆ ಅತಿ ದೊಡ್ಡ ಪಕ್ಷವಾದಂಥ ಕಾಂಗ್ರೆಸ್ ಬೆಂಬಲ ಬೇಕು, ಅಥವಾ SP, TMC, DMK ಪೈಕಿ 2 ಪಕ್ಷಗಳ ಬೆಂಬಲ ಬೇಕಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಥವಾ ಇತರೆ ಪಕ್ಷಗಳ ಬೆಂಬಲ ಅನುಮಾನ, ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ 67 ಅಡ್ಡ ಮತದಾನವಾದರೆ ಮ್ಯಾಜಿಕ್ ನಂಬರ್ 360 ತಲುಪಬಹುದು. ವಿಪಕ್ಷದ 90 ಜನ ಸದಸ್ಯರು ಗೈರಾದರೆ ಸದನದ ಬಲ 453ಕ್ಕೆ ಇಳಿಕೆ ಆಗುತ್ತೆ. ಆಗ 3/2 ಬಹುಮತ ಅಂದರೆ 300ಕ್ಕೆ ಕುಸಿಬಹುದು. ಮಸೂದೆ ಅಂಗೀಕರಿಸೋಕ್ಕೆ ಅನುಕೂಲ ಆಗುತ್ತೆ. ಇದು ಬಹಳ ದೊಡ್ಡ ಸವಾಲು. ಸದನದಲ್ಲಿ ಈ ರೀತಿ ಹಲವಾರು ಬಾರಿ ನಡೆದಿರುತ್ತೆ. 90 ಜನ ಈಗ ಗೈರಾಗಬೇಕು. ಆವಾಗ ಅದರ ಬಲ 300ಕ್ಕೆ ಕುಸಿತವಾಗುತ್ತೆ. 90 ಮಂದಿ ಗೈರಾಗ್ತಾರಾ ಈ ಮಸೂದೆ ಮಂಡನೆ ಆಗಬೇಕಾದ್ರೆ ಅನ್ನೋದೇ ಸದ್ಯದ ಕುತೂಹಲ. 67 ಅಡ್ಡ ಮತದಾನವಾದರೆ ಮ್ಯಾಜಿಕ್ ನಂಬರ್ 360 ಆಗುತ್ತೆ. ವಿಪಕ್ಷದ 90 ಜನ ಸದಸ್ಯರೇನಾದರೂ ಸದನಕ್ಕೆ ಗೈರಾದರೆ ಆಗ 453ಕ್ಕೆ ಸದನದ ಒಟ್ಟು ಸದಸ್ಯರ ಸಂಖ್ಯೆ ಕುಸಿತವಾಗುತ್ತೆ. ಆಗ ಅದರಲ್ಲಿ 3/2 ಅಂದರೆ 300 ಮತ ಬೇಕಾಗತ್ತೆ. ಇಲ್ಲಾಂದರೆ 360 ಮತ ಬೇಕಾಗತ್ತೆ ಈಗ ಒಟ್ಟು. ಸೊ ಕುತೂಹಲ ಕೇಳಿಸಿದೆ. ಇವತ್ತು ಸಂಜೆ 4 ಗಂಟೆಗೆ ಏನಾಗುತ್ತೆ? ಐತಿಹಾಸಿಕ ಮಸೂದೆಗೆ ಇದೊಂದು ದೊಡ್ಡ ಅಗ್ನಿ ಪರೀಕ್ಷೆಯೇ ಸರಿ. ಸಂವಿಧಾನಿಕ ತಿದ್ದುಪಡಿ ಅಂಶ ಹಿನ್ನೆಲೆ ಸರಳ ಬಹುಮತಕ್ಕೆ 3/2 ಬಹುಮತ ಬೇಕಾಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಐತಿಹಾಸಿಕ ಮಸೂದೆಗೆ ಸಾಕಷ್ಟು ಅಗ್ನಿ ಪರೀಕ್ಷೆ ಇದೆ. ಈಗ ಅಂಕಿಅಂಶಗಳು ಬೇಕಾಗುತ್ತೆ ಇದನ್ನ ಪಾಸ್ ಮಾಡಲಿಕ್ಕೆ, ವಿಧೇಯಕವನ್ನು ಅಂಗೀಕರಿಸಲಿಕ್ಕೆ. ಯಾವ್ಯಾವ ಅಗ್ನಿ ಪರೀಕ್ಷೆಗೆ ಯಾವ್ಯಾವ ಮಾನದಂಡಗಳು, ಜೊತೆಗೆ ಹೇಗೆ ಇದರಿಂದ ಪಾರಾಗುತ್ತೆ ಕೇಂದ್ರ ಸರ್ಕಾರ, ಮಾಹಿತಿನ ಹಂಚ್ಕೊಳ್ಳೋದಾದ್ರೆ. ಹೌದು ಮಧುಸೂದನ್, ಇವತ್ತು ಲೋಕಸಭೆಯಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ ಮೇಲೆ ವೋಟಿಂಗ್ ನಡೀತಾ ಇದೆ. ಮಹಿಳಾ ಮೀಸಲಾತಿ ಮಸೂದೆಯನ್ನು ಈಗ 2029 ಲೋಕಸಭಾ ಚುನಾವಣೆಯಲ್ಲಿ ಜಾರಿಗೊಳಿಸಲಿಕ್ಕೆ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯನ್ನು ಕೂಡ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಡೆಸಲಿಕ್ಕೆ ಮಸೂದೆಗಳನ್ನು ಕೇಂದ್ರ ಸರ್ಕಾರ ಮಂಡಿಸಿದೆ. ಈ ಮಸೂದೆಗಳ ಅಂಗೀಕಾರಕ್ಕೆ ಇವತ್ತು ಲೋಕಸಭೆಯಲ್ಲಿ ವೋಟಿಂಗ್ ನಡೆಯುತ್ತೆ. ಈ ವೋಟಿಂಗ್ನ ಸಂದರ್ಭದಲ್ಲಿ ಇದು ಸಂವಿಧಾನ ತಿದ್ದುಪಡಿ ಮಸೂದೆ ಆಗಿರೋದ್ರಿಂದಾಗಿ ಲೋಕಸಭೆಯ 3/2 ಸದಸ್ಯರ ಬೆಂಬಲ ಅಗತ್ಯ. ಅಂದರೆ ಲೋಕಸಭೆಯಲ್ಲಿ ಹಾಜರಿರುವಂತಹ ಸದಸ್ಯರ ಪೈಕಿ 3/2 ಸದಸ್ಯರ ಬೆಂಬಲ ಬೇಕಾಗುತ್ತೆ. ಈಗ ಲೋಕಸಭೆಯಲ್ಲಿ NDA ಮತ್ತು UPAದ ಸಂಖ್ಯಾಬಲವನ್ನು ನೋಡೋದಾದ್ರೆ NDAಗೆ 293 ಸದಸ್ಯರ ಬೆಂಬಲ ಇದೆ. ಆದರೆ 3/2 ಸದಸ್ಯರ ಬೆಂಬಲ ಅಂತಂದ್ರೆ 360 ಸದಸ್ಯರ ಬೆಂಬಲ ಬೇಕಾಗುತ್ತೆ. ಆದರೆ NDAಗೆ 360 ಸದಸ್ಯರ ಬೆಂಬಲ ಲೋಕಸಭೆಯಲ್ಲಿ ಇಲ್ಲ. ಹಾಗಾಗಿ 3/2 ಬೆಂಬಲವನ್ನು ಈಗ ಕ್ರೋಢೀಕರಣ ಮಾಡ್ಕೊಳ್ತಕ್ಕಂಥದ್ದು NDAಗೆ ದೊಡ್ಡ ಸವಾಲು. ಆದರೂ ಕೂಡ ಈ ಒಂದು ಮಸೂದೆಯನ್ನು ಅಂಗೀಕರಿಸಿಕೊಳ್ಳಿಕ್ಕೆ ಬೇರೆ ಮಾರ್ಗಗಳು, ಆಯ್ಕೆಗಳು ಕೂಡ ಇವೆ. ಅದೇನು ಅಂತ ಅಂದ್ರೆ ಲೋಕಸಭೆಯಲ್ಲಿ ಹಾಜರಿರ್ತಕ್ಕಂಥ ಸದಸ್ಯರ ಸಂಖ್ಯೆನೇ ಕಡಿಮೆ ಆದರೆ ಆಗ 3/2 ಸದಸ್ಯರ ಬೆಂಬಲವನ್ನು ಕ್ರೋಢೀಕರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ವಿರೋಧ ಪಕ್ಷಗಳ ಸದಸ್ಯರುಗಳು ಈ ಒಂದು ವೋಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಸದನದಿಂದ ಸಭಾತ್ಯಾಗ ಮಾಡಬಹುದು, ವೋಟಿಂಗ್ ನಲ್ಲಿ ಭಾಗವಹಿಸದೇ ಇರಬಹುದು, ಇಲ್ಲವೇ ಗೈರು ಹಾಜರಾಗುವಂತೆ ಮಾಡುವ ಮೂಲಕ 3/2 ಸದಸ್ಯರ ಬೆಂಬಲವನ್ನು ಸಾಬೀತುಪಡಿಸಲಿಕ್ಕೆ ಮತ್ತು ಮಸೂದೆಯನ್ನು ಅಂಗೀಕರಿಸಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ನಡೆಸಬೇಕಾಗುತ್ತೆ. ಮುಖ್ಯವಾಗಿ ಈಗ ಇಂಡಿಯಾ ಮೈತ್ರಿಕೂಟದಲ್ಲಿರ್ತಕ್ಕಂಥ ಸದಸ್ಯರುಗಳನ್ನೇ ಯಾವುದಾದ್ರೂ ರಾಜಕೀಯ ಪಕ್ಷದವ್ರನ್ನ ವೋಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಸದನದಿಂದ ಸಭಾತ್ಯಾಗ ಮಾಡುವಂತೆ ಮನವೊಲಿಸಬಹುದು, ಇಲ್ಲವೇ ಅವರ ಗೈರು ಹಾಜರಾಗುವಂತೆ ಮಾಡಬಹುದು. ಇದರಿಂದಾಗಿ
ಮೂರನೇ ಎರಡರಷ್ಟು ಬೆಂಬಲವನ್ನು ತೋರಿಸಲಿಕ್ಕೆ ಮತ್ತು ಸಾಬೀತುಪಡಿಸಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆ ಮೂಲಕವಾಗಿ ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿಕೊಳ್ಳುವಂತೆ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಜೊತೆಗೆ ಈಗ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಮತ್ತು NDA ಮೈತ್ರಿಕೂಟ ಈ ಎರಡೂ ಮೈತ್ರಿಕೂಟಗಳಿಗೂ ಸೇರದೇ ಇರತಕ್ಕಂತಹ ಸುಮಾರು 20 ಲೋಕಸಭಾ ಸದಸ್ಯರುಗಳು ಇದ್ದಾರೆ. ಅಂದರೆ ಇವರು YSRCP ಜೊತೆಗೆ BJD ಮತ್ತು BRS ಪಕ್ಷಗಳಿಗೆ ಸೇರಿದಂಥವರು, ಅಕಾಲಿ ದಳ ಪಕ್ಷಕ್ಕೆ ಸೇರಿದಂಥವ್ರು ಎಲ್ಲರೂ ಇದ್ದಾರೆ. ಇವರ ಬೆಂಬಲವನ್ನು ಕೂಡ ಪರೋಕ್ಷವಾಗಿ ಗಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಅಂದರೆ ಈ ಪಕ್ಷಗಳ ಸದಸ್ಯರನ್ನು ಕೂಡ ಸಭಾತ್ಯಾಗ ಮಾಡುವಂತೆ ಮಾಡೋದು ಅಥವಾ ಗೈರುಹಾಜರಾಗುವಂತೆ ಮಾಡೋ ಮೂಲಕವೂ ಕೂಡ ಸ್ವಲ್ಪ ಮಟ್ಟಿಗಿನ ಬೆಂಬಲವನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಇದೇ ಕಾರ್ಯತಂತ್ರವನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಾಡ್ತಾ ಬಂದಿದೆ. ಹಾಗಾಗಿ ಈ ಒಂದು ಕಾರ್ಯತಂತ್ರವನ್ನು ಈಗ ಲೋಕಸಭೆಯಲ್ಲಿ ಇವತ್ತು ಸಂಜೆ 4 ಗಂಟೆಗೆ ನಡೆಯುವಂತಹ ವೋಟಿಂಗ್ನ ವೇಳೆನಲ್ಲೂ ಕೂಡ ಮಾಡೇನೆ ಮೂರನೇ ಎರಡರಷ್ಟು ಬೆಂಬಲವನ್ನು ಗಳಿಸಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಒಂದು ವೇಳೆ ಮೂರನೇ ಎರಡರಷ್ಟು ಬೆಂಬಲ ಲೋಕಸಭೆಯಲ್ಲಿ ಸಿಗದೆ ಹೋದರೆ ಈ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣಾ ಮಸೂದೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 2026ರ ಕಾಯ್ದೆ 3 ಮಸೂದೆಗಳಿಗೂ ಕೂಡ ಲೋಕಸಭೆಯಲ್ಲಿ ಸೋಲಾಗುತ್ತೆ. ಒಂದು ಅಗತ್ಯ ಸಂಖ್ಯಾಬಲ ಇಲ್ಲದೇ ಇರೋ ಕಾರಣದಿಂದಾಗಿ ಮಸೂದೆಗಳು ಬಿದ್ದು ಹೋಗ್ತವೆ. ಹಾಗಾಗಿ ಆ ಒಂದು ಮಸೂದೆಗಳನ್ನು ಕಾನೂನಾಗಿ ಜಾರಿ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಹೀಗಾಗಿ ಇದು ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ. ಹಾಗಾಗಿ ಈ ಒಂದು ಮುಖಭಂಗವನ್ನು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಲೋಕಸಭೆಯಲ್ಲಿ ಮೂರನೇ ಎರಡರಷ್ಟು ಬೆಂಬಲವನ್ನು ಇವತ್ತು ತೋರಿಸಲೇಬೇಕಾಗುತ್ತೆ, ಸಾಬೀತುಪಡಿಸಲೇಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ NDAದ ಒಂದು ಫ್ಲೋರ್ ಮ್ಯಾನೇಜರ್ಗಳು ಯಾವ ರೀತಿಯಾದಂಥ ಪ್ಲಾನ್ ಅನ್ನು ಮಾಡ್ತಾರೆ ಏನು ಅನ್ನೋದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ಈಗ ಕೇಂದ್ರ ಸರ್ಕಾರವಂತೂ ಈ ಮಸೂದೆಗಳನ್ನು ಲೋಕಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವ ಮೂಲಕವೇ ಪಾಸ್ ಮಾಡ್ಕೊಳ್ತಕ್ಕಂಥ ವಿಶ್ವಾಸದಲ್ಲಿ ಇದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.